ಯಾಕೋ ಬಾಯಿಗೆ ರುಚಿನೇ ಇಲ್ಲ ಅಂತ ಅನ್ನಿಸ್ದಾಗ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿರಿ. ನಮಸ್ಕಾರ ಎಲ್ಲರಿಗೂ, ವಿಡಿಯೋನೊಳಗೆ ಬಂದಿರೋರೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಟೊಮೊಟೊ ಬೆಳ್ಳುಳ್ಳಿ ರೈಸ್ ಮಾಡಿ ತೋರ್ಸಕತ್ತೀನಿ. ಹುಳಿ ಹುಳಿಯಾಗಿ ಖಾರವಾಗಿ ಸೂಪರ್ ಟೇಸ್ಟಿಯಾಗಿರ್ತೈತಿ. ಒಂದು ಸಲ ಟ್ರೈ ಮಾಡಿ ನೋಡ್ರಿ, ಫ್ಯಾನ್ ಆಗಿ ಹೋಗ್ಬಿಡ್ತೀರಿ. ಮತ್ತು ರೈಸ್ ಮಾಡಿದಾಗ ಜಾಸ್ತಿ ಉಳ್ಕೊಂಡ್ಬಿಟ್ಟಿತ್ತು ಅಂದರೆ ಈ ಥರ ಮಾಡಿಕೊಡ್ರಿ, ಯಾರು ಬೇಕಾದರೂ ಬ್ಯಾಡ ಅಂದೆ ತಿಂತಾರೆ. ಈಗ ನಾನು ಉಳಿದಿರೋ ಅನ್ನದಿಂದನೇ ಮಾಡತ್ತೀನಿ. ಬರ್ರಿ ರೆಸಿಪಿ ಶುರು ಮಾಡೋಣಂತ. ಮೊದಲು ನಾ ಇಲ್ಲಿ ಒಂದೆರಡು ಟೊಮೊಟೊನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ. ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪಿ ಸುಲ್ಕೊಂಡು ಈ ಥರ ಕುಟ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೀನಿ. ಇನ್ನು ಮಸಾಲೆಗಳು ಏನಿಲ್ಲ, ಒಂದು 7-8 ಮೆಣಸು ತೊಗೋಬೇಕು, ಒಂದೆರಡು ಏಲಕ್ಕಿ ತೊಗೊಳ್ಬೇಕು, ತೊಗೊಂಡು ಸಣ್ಣಾಗಿ ಕುಟ್ಟಿ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡ್ಬೇಕಷ್ಟೇ. ಈ ಏಲಕ್ಕಿ ಮೆಣಸಿನ ಪುಡಿ ಹಾಕೋದ್ರಿಂದ ರೈಸಿಗೆ ಒಂದು ಸ್ಪೆಷಲ್ ಆಗಿರೋ ಟೇಸ್ಟ್ ಇರ್ತದೆ ಮತ್ತು ರೈಸ್ ಗಮ್ ಅಂತಿರ್ತದೆ. ನೋಡಿರಿ, ನಾ ಈ ಥರ ಕುಟ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡೀನಿ. ಮತ್ತು ರೈಸ್ನು ಉದುರಾಗಿ ಮಾಡಿ ಇಟ್ಕೊಂಡೀನಿ. ಈಗ ಎಲ್ಲನೂ ರೆಡಿ ಆಗ್ಯಾವು. ಏನೀಗ ಒಗ್ಗರಣೆ ಹಾಕಬೇಕಷ್ಟೇ. ಸ್ಟವ್ ಹಚ್ಕೊಂಡು ಸ್ಟವ್ ಮ್ಯಾಗ ಕಡಾಯಿ ಇಟ್ಕೊಂಡು ಕಡಾಯಿದಾಗ ಒಂದಿಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಈರುಳ್ಳಿ ಹಾಕೋ ಅಗತ್ಯ ಇಲ್ಲ ಮತ್ತು ಬೇರೆ ಬೇರೆ ತರಕಾರಿಗಳು ಹಾಕೋ ಅಗತ್ಯನೂ ಇಲ್ಲ. ಸಿಂಪಲ್ಲಾಗಿ ಬರೀ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಒಂದಿಷ್ಟು ಸ್ಪೈಸೀಸ್ ಹಾಕಿ ಒಗ್ಗರಣೆ ಹಾಕೊಂಡ್ಬಿಡೋದಷ್ಟೇ. ಈಗ ನೋಡಿರಿ, ಎಣ್ಣೆ ಕಾಯ್ದಿತ್ತು, ಅದ್ರಾಗ ಸಾಸಿವೆ ಜೀರಿಗೆ ಹಾಕಿ ಚಟ್ಪಟ ಅಂದ್ಮ್ಯಾಗ ಒಂದಿಷ್ಟು ಕಡ್ಲಿಬೇಳೆ ಹಾಕ್ಕೊಂಡೀನಿ ಮತ್ತು ಒಂದಿಷ್ಟು ಹಸಿ ಶೇಂಗಾ ಹಾಕ್ಕೊಂಡೀನಿ. ಕಡ್ಲಿಬೇಳೆ ಟೇಸ್ಟ್ ಚಲೋ ಇರ್ತೈತೆ ಒಳಗೆ, ಮರಿದೆ ಹಾಕೋರಿ. ಇನ್ನು ಒಂದಿಷ್ಟು ಉದ್ದಿನ ಬೇಳೆನೂ ಹಾಕೋರಿ. ಅವು ಸ್ವಲ್ಪ ಕಲರ್ ಚೇಂಜ್ ಆದ್ಮ್ಯಾಗ ಕುಟ್ಟಿಟ್ಟಿದ್ದು ಬೆಳ್ಳುಳ್ಳಿ ಹಾಕೋರಿ. ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಕೆಂಪಗಾಗಬೇಕು, ಅಲ್ಲಿ ತನಕ ಕಾಯಬೇಕು. ಈಗ ಒಂದು ಸ್ವಲ್ಪ ಹಸಿ ಕರಿಬೇವು ಹಾಕ್ಕೊಂಡೀನಿ, ಅದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದ್ಮ್ಯಾಗ ಬೆಳ್ಳುಳ್ಳಿ ಆಲ್ರೆಡಿ ಕೆಂಪಗಾಗೈತಿ. ಈಗ ನಾವು ಕಟ್ ಮಾಡಿಟ್ಕೊಂಡಿರೋ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊನೂ ಅಷ್ಟೇ ಒಂದಿಷ್ಟು ಉಪ್ಪು ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದಾಗ ಜಲ್ದಿ ಬೇಯ್ತೈತಿ. ಈರುಳ್ಳಿ ಆಗಲಿ ಟೊಮೊಟೊ ಆಗಲಿ ಒಗ್ಗರಣೆದಾಗ ಜಲ್ದಿ ಉಪ್ಪು ಹಾಕಿಬಿಟ್ರೆ ಜಲ್ದಿನೇ ಕುದ್ದು ಮೆತ್ತಗಾಗಿಬಿಡ್ತದೆ. ಒಂದು ಸ್ವಲ್ಪ ಮುಚ್ಚಿಟ್ರೆ ಜಲ್ದಿ ಬೆಂದ್ಬಿಡ್ತೈತಿ ಟೊಮೊಟೊ. ಇದು ಪೂರ್ತಿ ಟೊಮೊಟೊ ಸ್ಮ್ಯಾಶ್ ಆಗೋ ಥರ ಆಗಬೇಕು, ಓಳೋಳಾಗಿ ಕಾಣಿಸ್ಬಾರ್ದಷ್ಟೇ. ಟೊಮೊಟೊ ಸಾಂಬಾರು ಮಾಡೋತ್ತಿಗೆ ಹೆಂಗೆ ಮಾಡ್ತೀವಲ್ಲ ಪೂರ್ತಿ ಸ್ಮ್ಯಾಶ್ ಆಗೋ ಥರ ಅಲ್ಲಿವರೆಗೂ ಇದನ್ನು ಬೇಯಿಸ್ಬೇಕು. ಸಣ್ಣ ಉರಿಟ್ಟು ಬೇಯಿಸ್ಬೇಕು. ಜಾಸ್ತಿ ಉರಿ ಇಟ್ಬಿಟ್ವಿ ಅಂದ್ರೆ ಕೆಳಗೆಲ್ಲ ಹೊತ್ತಾಗಿ ಶುರು ಮಾಡಿಬಿಡ್ತದೆ. ಹಾಗಾಗಿ ಸಣ್ಣ ಉರಿ ಇಟ್ಬಿಟ್ರೆ ನಿಧಾನವಾಗಿ ಬೇಯ್ತೈತಿ. ಟೊಮೊಟೊ ಎಲ್ಲ ಮೆತ್ತಗಾಗಬೇಕಷ್ಟೇ. ಆಲ್ರೆಡಿ ಮೆತ್ತಗಾಕತ್ತೈತಿ ನೋಡಿರಿ, ಟೊಮೊಟೊ ಎಲ್ಲ ಮೆತ್ತಗಾಯ್ತು. ಇಷ್ಟಾದ್ರೆ ಸಾಕು. ಈ ಟೈಮ್ನಾಗ ನಾವು ಇಟ್ಕೊಂಡಿದ್ವಲ್ಲ ಮೆಣಸು ಏಲಕ್ಕಿ, ಆ ಪುಡಿನೂ ಇದ್ರಾಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮ್ಯಾಗ ಒಂದಿಷ್ಟು ಖಾರದ ಪುಡಿ. ಇದಕ್ಕೆ ಮೆಣಸಿನ್ಕಾಯಿ ಹಾಕಬಾರ್ದು, ಹಸಿ ಮೆಣಸಿನ್ಕಾಯಿ. ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ನಾವು ಒಂದು 2-3. ಇನ್ನು ಒಂದು ಚಮಚ ಧನ್ಯದ ಪುಡಿ, ಒಂದು ಸ್ವಲ್ಪ ಅರಿಶಿನ, ಉಪ್ಪಂತೂ ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿವಿ ಮೊದಲೇ. ಖಾರ ಹಾಕೋದ್ರಿಂದ ಇದಕ್ಕೆ ಟೊಮೊಟೊ ಖಾರದ ಟೇಸ್ಟು ಕಾಂಬಿನೇಷನ್ ಚಲೋ ಇರ್ತೈತಿ. ಮತ್ತು ಬೆಳ್ಳುಳ್ಳಿನ ಅಷ್ಟೇ ಬಾಯಿಗೆ ರುಚಿ ಕೊಡ್ತೈತಿ, ಒಂದು ಒಳ್ಳೆ ಫ್ಲೇವರ್ ಕೊಡ್ತೈತಿ ಆ ರೈಸಿಗೆ. ಎಲ್ಲ ಇದು ರೆಡಿ ಆಗೈತಿ ಒಗ್ಗರಣೆ. ಈಗ ನಾವು ಉದುರಾಗಿ ಮಾಡಿ ಇಟ್ಕೊಂಡಿದ್ವಲ್ಲ ರೈಸ್, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಭಾಳ ಸಿಂಪಲ್ಲಾಗಿ ಮಾಡೋ ರೆಸಿಪಿ ಐತಿದು. ಅದ್ರ ಟೇಸ್ಟ್ ಮಾತ್ರ ಭಾಳ ಡಿಫ್ರೆಂಟಾಗಿರ್ತೈತಿ. ಟೊಮೊಟೊ ರೈಸ್ ಅಂತಾರಲ್ಲ, ಟೊಮೊಟೊ ರೈಸೇ. ಆದರೆ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಮೆಣಸು ಏಲಕ್ಕಿ ಇವೆಲ್ಲ ಹಾಕಿರೋದ್ರಿಂದ ಅದು ಘಮನೂ ಚಲೋ ಇರ್ತೈತಿ, ಟೇಸ್ಟ್ನು ಚಲೋ ಇರ್ತೈತಿ. ಭಾಳ ಡಿಫ್ರೆಂಟಾಗಿರ್ತೈತಿ, ಭಾಳ ರುಚಿ ಬರ್ತೈತಿ ಬಾಯಿಗೆ ಮಾತ್ರ. ಇನ್ನು ಕೊನೆಯದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿ ಕೊತ್ತಂಬರಿ ಹಾಕ್ಕೊಂಡೀನಿ. ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಮುಗೀತು, ಸರ್ವ್ ಮಾಡ್ಕೊಂಬಿಡೋದಷ್ಟೇ. ರೈಸ್ ನೋಡಿ, ಅದ್ರ ಕಲರ್ ನೋಡಿ, ಯಾರಿಗಾರ ಬಾಯಾಗ ನೀರು ಬರತ್ತಿರ್ಬೇಕಲ್ಲ. ಹಂಗಿದ್ರೆ ಯಾಕೆ ತಡ ಮಾಡ್ತೀರಿ? ನೀವು ಟ್ರೈ ಮಾಡಿರಿ, ಹೆಂಗಿತ್ತಂತ ಕಮೆಂಟ್ನಾಗ ಹೇಳ್ರಿ. ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ವಿಡಿಯೋ ನೋಡ್ತಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಕೊಡ್ರಿ. ಸಿಗ್ತೀನಿ ಮತ್ತು ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಎಲ್ಲರಿಗೂ ಧನ್ಯವಾದ. ಇಲ್ಲಿ ಯಾರೂ ಪರಿಪೂರ್ಣರಲ್ಲ, ಯಾರೂ ಅಪೂರ್ಣರೂ ಅಲ್ಲ. ಎಲ್ಲರಿಗೂ ಅವರದೇ ಆದ ಶಕ್ತಿ ಇದೆ, ಯುಕ್ತಿ ಇದೆ. ಬೇರೆಯವರಿಗೆ ಹೋಲಿಸಿಕೊಂಡು ನಮ್ಮನ್ನು ನಾವು ಕಡಿಮೆ ಎಂದು ಭಾವಿಸುವುದು ಬೇಡ.
ಸರಳವಾಗಿರಿ, ಸಂತೋಷವಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್.